ನಾನು ಹಿಂಗೆ ಮಾಡ್ತೀನಿ ತೊಗೊಳ್ರಿ. ನಾನು ಏನು ಮಾಡ್ತೀನಿ ಅಂದರೆ ಈಗ ಮೆಜರ್ಮೆಂಟ್ ತೊಗೊಂಡು ಹೋಗ್ತೀನಿ ನಾನು. ನೀವು ಡಿಸೈನ್ ಎಲ್ಲ ಏನೈತಲ್ಲ ನೀವು ಯಾವ್ದು ಬೇಕಂತೇಳಿ ನೋಡಿ ನನಗೆ ಫೋಟೋ ಸೆಂಡ್ ಮಾಡಿಬಿಡ್ರಿ ವಾಟ್ಸಪ್ ಒಳಗೆ. ನಾನು ಅದೇ ರೀತಿ ನಿಮ್ಗೆ ಡಿಸೈನ್ ಮಾಡಿಕೊಡ್ತೀನಂತೆ. ಇಲ್ಲಾಂದ್ರೆ ನೀವು ಆಮೇಲೆ ಒಂದು ಸಲ ಬಂದು ಹೋಗ್ರಿ ನನ್ನ ಕಡೆ. ಬಂದು ಹೋದ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಐಡಿಯಾ ಬರುತ್ತಲ್ಲ, ಅಲ್ಲೇ ನಾನು ಸ್ಟಿಚ್ ಮಾಡ್ಕೊಂಡು ಸ್ವಲ್ಪ ಐಡಿಯಾಸ್ ಎಲ್ಲ ಬರ್ತಾವೆ. ನೀವು ಹೆಂಗೆ ಅಂತೀರಿ ಹಂಗೆ ನಾನು ಡಿಸೈನ್ ಮಾಡಿಕೊಡ್ತೀನಿ ನಿಮಗೆ. ಹಾಯ್ ಶ್ವೇತಾ. ಕುಮುದಾ, ಒಬ್ಬಕ್ಕೆ ಬಂದಿ ನೀನು? ಅದು ಮನ್ಯಾಗ ಕುಂತ್ಕೊಂತ ಭಾಳ ಬೋರ್ ಆಗತ್ತಿತ್ತು, ಅದಕ್ಕೆ ಬಂದೆ ನಾನು. ಅಯ್ಯೋ ಹೌದೇನ, ನೀನು ಬೆಳಗ್ಗೆನೇ ಹೇಳ್ಬೇಕು ಬೇಡ, ನನ್ನ ಜೊತೆನೇ ಕರ್ಕೊಂಡು ಬರ್ತಿದ್ದೆ ನಿಂಗೆ. ಅದು ನೀನು ಲಘು ರೆಡಿಯಾಗಿ ಹೋಗಾಗತ್ತಿದ್ದಿ, ಮತ್ತೇನು ಹೋಗೋ ಮುಂದೆ ಸುಮ್ಮನೆ ನಿಂಗೆ ಲೇಟ್ ಆಕೈತಂತೆ ಸುಮ್ಮನೆ ಅದೇ ನಾನು. ಅಷ್ಟಕ್ಕೂ ಡ್ರೈವರ್ ಜೊತೆ ಬಂದೇನು ತಗೋ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ಹೌದನ? ಸರಿ ಬಿಟ್ಟು ಸರಿ. ನಿನಗೂ ಈಗ ಮದುವೆಗೆ ನಾವು ಏನು ಮಾಡತ್ತಿದ್ವಿ ಅಂದ್ರೆ, ನಮ್ಮ ಏನಿದ ಮದುವೆಗೇನ ಈಗ ಎಲ್ಲ ಇವ್ರ ಕಡೆನ ಸ್ಟಿಚ್ ಮಾಡಕ್ಕೆ ಕೊಡತ್ತೀವಿ. ನಿಂಗೂ ಏನಾದ್ರು ಸಾರಿ ಏನು ಬೇಕು ನೋಡಿ, ಎಲ್ಲ ಅದಾವೆ, ಡ್ರೆಸ್ ಅದಾವೆ, ಎಲ್ಲ ಅದಾವೆ. ನಿಂಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಏನು. ಸರಿ, ನಾನು ಸಾರಿನೇ ತೊಗೋಬೇಕಂತ ಮಾಡೀನಿ, ಬಟ್ ನಾನು ಬ್ಲೌಸ್ ಎಲ್ಲಿ ಹೊಲಿಸ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ. ಬ್ಲೌಸ್ ಬಗ್ಗೆ ಏನು ಚಿಂತೆ ಮಾಡೋಕ್ಕೋಗ್ಬೇಡ, ಇಲ್ಲಿ ಇವರು ಅದಾರ ಅನ್ನಪೂರ್ಣ ಅಂತೇಳಿ ಟೈಲರ್, ಅವರು ಹೊಲಿದು ಕೊಡ್ತಾರಂತ. ಮತ್ತು ನಿಂಗೆ ಏನಾದರೂ ಬೇರೆದೇನಾದ್ರು ಬೇರೆ ಕಡೆ ಹೊಲಿಸೋದೇನಾದ್ರು ಪ್ಲ್ಯಾನ್ ಐತೇನು ಮತ್ತೆ? ಓ ಇವರು, ಹಾಂ ಅದು ನಿನ್ನೆ ನೀವು ಇವ್ರ ಬಗ್ಗೆನೇ ಮಾತಾಡತ್ತಿದ್ರಲ್ಲ, ಇವ್ರದ್ದು ಅಂಗಡಿ ಕಳು ಆಗೈತಿ, ಇವ್ರ ಗಂಡನ ಕದ್ದಿದ್ದು ಅಂತಂದು ಹೇಳಿ ಮತ್ತು ಅವರಿಗೆ ಪೊಲೀಸಿಗೆ ಕೊಟ್ರಲ್ಲ ನೀವು. ಇದು ಸುರೇಶ್ ಭಾಳ ಹೆಲ್ಪ್ ಮಾಡಿದ ಅಲ್ಲ ನಿಮಗೆ? ಹಾಂ ಹೌದ್ರಿ, ಅವರು ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಹೌದು, ಏನಾಗಿತ್ತು ಅದು ವೈನಿ? ಅದು ಡ್ರೆಸ್ ಫಸ್ಟ್ ನೋಡ್ಕೊಂಡ್ಬಿಡೋಣಲ್ಲ. ಹಾಂ ಏನಂತೀರಿ? ಅನ್ಪೂರ್ಣ ನೀನು ಹೋಗಿರ, ನಾನು ತೊಗೊಂಡು ಬಂದು ನಿನ್ನ ಕಡೆ ಕೊಡ್ತೀನಿ ಆಯಿತಾ? ಹಾಂ ಸರಿ ಸರಿ, ಹಂಗಂದ್ರೆ ನಾನು ಬರ್ತೀನಿ ರೀ. ಸರಿ, ನಾನೊಂದು ಸ್ವಲ್ಪ ಅಲ್ಲೆಲ್ಲ ಡ್ರೆಸ್ ಎಲ್ಲ ಅದಾವಲ್ಲ ಅದನ್ನು ತೊಗೊಂಡು ಬರ್ತಿರ್ತೀನಿ. ಅಲ್ಲಿ ಮಟ್ಟ ನೀವು ಇಲ್ಲೆಲ್ಲ ಡ್ರೆಸ್ ಅದಾವೆ ನೋಡಿ, ಇಬ್ಬರು ನೋಡ್ತೀರಿ. ಅನಿತಾ ಅಲ್ಲ ನಿನ್ನ ಹೆಸರು? ಹಾಂ ಹೌದು. ನಂಗೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಹಾಂ ನನ್ನ ಹೆಸರು ಕುಮುದಾ ಅಂತೇಳಿ. ನಿಂಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಏನೋ? ನಾನು ಎಲ್ಲೋ ನಿಂಗೆ ಸುರೇಶ್ ಎಲ್ಲ ನಿನ್ನ ಮುಂದೆ ಹೇಳಿರ್ತಾನಂತ ತಿಳ್ಕೊಂಡಿದ್ದೆ. ನಿನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿದ್ದಿಲ್ಲ ಬಿಡು. ಅದು ಅಂದ್ರೆ ಬ್ಯುಸಿ ಇದ್ರು ಅನ್ಸತ್ತೆ ಅವ್ರು, ಅದಕ್ಕೆ ಹೇಳೋಕ್ಕಾಗಿಲ್ಲ ಅವ್ರಿಗೆ. ಹೌದು ಬಿಡು, ಬ್ಯುಸಿ ಇರ್ಬೋದು. ಅಂದಂಗೆ ನಿಂಗೆ ವಿಷಯ ಗೊತ್ತಿಲ್ಲ ಮತ್ತು ಸುಮ್ಮನೆ ನಾನೇ ಇದಕ್ಕೆ ಕೇಳೋದು ಬಿಡು, ಹೌದಿಲ್ಲ? ಹೌದಾ, ಸರಿ, ಪ್ರಾಬ್ಲಮ್ ಏನಿಲ್ಲ. ಹೇಳ್ಬೇಕನ್ಸಿದ್ರೆ ಹೇಳ್ರಿ, ಇಲ್ಲಾಂದ್ರೆ ನಡೀತೈತೆ, ನನಗೇನಿಲ್ಲ. ಹಾಗೇನಿಲ್ಲಪ್ಪ, ಹೇಳ್ತೀನಿ ಬಿಡು. ಅದರೊಳಗೆ ಏನೈತಿ, ಏನಿಲ್ಲ, ಆಕಿ ಗಂಡ ಸರಿ ಇಲ್ಲ ಅಂತ ಹೊಡೆಯೋದು, ಕುಡಿಯೋದು, ಬಡಿಯೋದು ಎಲ್ಲ ಮಾಡ್ತಾನಂಥೇಳಿ ಅದಕ್ಕೆ ಅವರು ಹುಬ್ಳ್ಯಾಗಂತ ಅವ್ರ ಮನೆ ಇರೋದು. ಹಾಂ, ಆಕಿ ಅವ್ರ ಅಕ್ಕ ಇಲ್ಲೇ ಇರ್ತಾಳೆ. ನಮ್ಮ ಡ್ರೈವರ್ ಅದಾನಲ್ಲ ಬಸ್ಸು, ಅವ್ನ ಹೆಂಡತಿ ತಂಗಿ ಅಂತಕ್ಕಿ, ಆಕಿ ಇಲ್ಲೇ ಬಂದಾಳ. ಬಂದು ಈಗ ಇಲ್ಲೇ ಅಂಗಡಿ ಹಾಕ್ಕೊಂಡು ಎಲ್ಲ ಸುರೇಶ್ ಭಾಳ ಹೆಲ್ಪ್ ಮಾಡ್ಯಾನಂತಕ್ಕಿಗೆ. ಎಲ್ಲ ಹೆಲ್ಪ್ ಮಾಡ್ಯಾನಂತ. ಆಮೇಲೆ ಅಂಗಡಿ ಇಟ್ಕೊಡಕ್ಕೆ ಹೆಲ್ಪ್ ಮಾಡ್ಯಾನಂತ. ಪ್ರತಿಯೊಂದು ಎಲ್ಲ ಅವನ ಮಾಡ್ಯಾನಂತಪ್ಪ. ನನಗೂ ಅಷ್ಟೇ, ಯಾರಿಗೂ ಅಷ್ಟು ಮಾಡೋದಿಲ್ಲವ. ನಾನು ಇದೇ ಫಸ್ಟ್ ಟೈಮ್ ನೋಡತ್ತೀನಿ ಇಷ್ಟು ಹೆಲ್ಪ್ ಮಾಡೋದು, ಹೆಲ್ಪಿಂಗ್ ನೇಚರ್ ಒಂದು. ಅಂದರೆ ಸುಮಾರು ಜನಕ್ಕೆ ಮಾಡ್ಯಾನ ಇಲ್ಲ ಅನ್ನಲ್ಲ, ಬಟ್ ಇದು ಯಾಕೋ ಜಾಸ್ತಿ ಇವ್ರ ಮೇಲೆ ಸ್ವಲ್ಪ. ತಪ್ಪು ತಿಳ್ಕೊಬೇಡ, ಒಂದು ಮಾತು ಹೇಳ್ತೀನಿ, ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ನೀನು ಅರ್ಥ ಆಗಿಲ್ಲ ನನಗೆ. ಹಾಂ, ಅರ್ಥ ಆಗಿಲ್ಲ. ಹೋಗಲಿ ಬಿಡಿ, ಸುಮ್ಮನೆ ಇದಕ್ಕೆ ಮತ್ತೆ ಇಲ್ಲದ ತಲೆ ಒಳಗೆ ಹುಳ ಬಿಟ್ಕೊಳೋದಲ್ಲ. ಇದು ವಾವ್, ಎಷ್ಟು ಚಂದ ಐತಲ್ಲ ಇದು ಸೀರೆ. ಶ್ವೇತಾ ಹೇಳ್ತೀನಿ ತಡಿ, ಇದೇ ಸೀರೆ ನಂಗೆ ತೆಗೆದುಕೊಡಂತೇಳಿ. ಇನ್ನು ಇನ್ನೊಂದು ಪೀಸ್ ಇರ್ಬೋದು ಏನು, ಅದ್ರೊಳಗೆ ಕಲರ್ಸ್ ಇದ್ದಾವೇನೋ ಹೇಳ್ತೀನಿ. ಅಲ್ಲ, ಇದು ಏನು ಕುಮುದಾ ಅವರೇ, ನಾನು ಅದು ತಲೆ ಹುಳ ಬಿಟ್ಟ ಮೇಲೆ ಯಾರಾದರೂ ಸುಮ್ಮನೆ ಇರೋಕ್ಕಾಗ್ತೈತೇನೆ? ನೋಡ ಅಕ್ಕಿಯಾಗಿ ಎಲ್ಲ ಕೇಳ್ಬೇಕು, ಹಂಗೆ ಮಾಡ್ತೀನಿ ನಾನು. ಹಾಂ ಹೇಳ್ರಿ, ನಾನದು ಸೀರೆ ನೋಡಾತಿದ್ದೆ, ನನಗಂತೂ ಭಾಳ ಇಷ್ಟ ಆಗ್ತದೆ, ಕಲರು ಭಾಳ ಚಂದ ಐತಿ. ನಾನು ಏನು ವಿಚಾರ ಮಾಡತ್ತಿದ್ದೆ ಅಂದರೆ ಅದೇ ಕಲರ್ ತೊಗೊಂಡ್ಬಿಡ್ಲೇನ ಅಂತ ವಿಚಾರ ಮಾಡತ್ತಿದ್ದೆ. ನಂಗೆ ಸೂಟ್ ಆಕೈತಲ್ರಿ ಅದು? ಹಾಂ ನಿಮ್ಗೆ ಸೂಟ್ ಆಕೈತ್ರಿ. ಅದಲ್ಲ ಅಂದ್ರೆ ನಂಗೆ ಭಾಳ ಹೆಲ್ಪ್ ಅಂದ್ರೆ ಅಕ್ಕಿಗೆ ಅಷ್ಟು ಹೆಲ್ಪ್ ಮಾಡ್ತಾರೇನ್ರಿ? ಹಾಂ ಹೌದು,
ಅಂದ್ರೆ ಆಕೆ ಬಂದಾಗಿಂದನೂ ಆಕೆಗೆ ಅಂಗಡಿ ಇಟ್ಟುಕೊಡೋದಾಗಲಿ, ಆಮೇಲೆ ಏನೋ ಪ್ರಾಬ್ಲಮ್ ಇರಲಿ, ಒಂದೊಂದು ಸಲ ಎಷ್ಟೋ ಸಲ ಅವನ ಮನೆ ಮಠ ಡ್ರಾಪ್ ಮಾಡ್ತಾನಂತ. ನನಗೂ ಗೊತ್ತಿರಲಿಲ್ಲ. ಇಲ್ಲೇ ಹೊರಗೆ ಮಾತಾಡ್ಕೊಂಡು ಹಾಕಿದ್ರು ಒಂದು ಸ್ವಲ್ಪ ಜನ. ಮಾತಾಡೋರು ಮಾತಾಡ್ತಿರ್ತಾರೆ ಬಿಡ್ರಿ, ಅದ್ರಾಗೇನೈತಿ. ಅಂದ್ರೆ ಒಂಥರ ಅನ್ನಿಸ್ತು ನನಗೂ. ಮಾತಾಡ್ಕೊತಾರೆ. ಏನೋ ರಾತ್ರಿ ಹೋಗೋ ಮುಂದೆ ಸುರೇಶನ ಬಿಟ್ಟು ಬರ್ತಾನಂತ ದಿನ. ಅಂದ್ರೆ ಇಲ್ಲಿನೂ ಭಾಳ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಬಟ್ ಅವ್ರಿಗೆ ಯಾರಿಗೂ ಬಿಡೋದಿಲ್ಲಂತೆ ಯಾವಾಗೂ. ಆಕಿಗೆ ಒಂದು ಸ್ವಲ್ಪ ಆಮೇಲೆ ಈಕಿ ಶ್ವೇತಾನೂ ಜಾಸ್ತಿ ಆಕಿ ಜೊತೆ ಕ್ಲೋಸ್ ಅದಾಳೆ. ಸೊ ಹಂಗೂ ಇರ್ಬೋದೇ, ಭವಿಷ್ಯ ಹೇಳೋಕ್ಕಾಗಲ್ಲ. ಹೌದಾ? ಸುರೇಶ್ ಯಾವಾಗೂ ನನಗಂತೂ ಬಿಟ್ಟು ಬರಲ್ಲ. ಆಮೇಲೆ ನಾವು ಕಾಲ್ ಮಾಡಿದ್ರು ಸರಿ ಮಾತಾಡಲ್ಲ. ಏನಿರ್ಬೋದು ಇದೆಲ್ಲ? ಏನು ಒಂದು ಅರ್ಥನಾಗತ್ತಿಲ್ಲ ನನಗೆ. ಮತ್ತೇನಾದರೂ ಆ ಥರ ಏನಾದರೂ ಐತೆ ಅನ್ಸುತ್ತಾ? ಸುರೇಶ್ ಇನ್ನೂ ಬಂದೇ ಇಲ್ಲ, ಲೇಟ್ ಆಯ್ತು ನೋಡು ಒಂದಲ್ಲ. ಬರಾತಾನೇನ ಅದು? ಇಲ್ಲ, ಅದೇನೋ ಸ್ವಲ್ಪ ಹೊರಗೆ ಕೆಲಸ ಆಯ್ತಂತ ಇವತ್ತು ಬರೋದಿಲ್ಲ ಅಂತವರು. ಹೌದಾ? ಬಟ್ ಇದು ಮದುವೆ ಆಗೋರು ಈಗಿನ ಕಾಲದಾಗಂತೂ ಗೊತ್ತೈತಲ್ಲ ನಿಂಗೆ. ಇಬ್ಬರು ಸೆಲೆಕ್ಟ್ ಮಾಡ್ಕೋತಾರೆ, ಆಮೇಲೆ ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಟ್ರೈ ಮಾಡ್ತಾರೆ. ಅಂದ್ರೆ ಇದೇ ಟೈಮ್ ಅಲ್ಲ, ಇದೇ ಸಮಯ ಅಲ್ಲ ಸ್ವಲ್ಪ ಒಬ್ರಿಗೊಬ್ರು ಮಾತಾಡ್ಕೊಳಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡೋಕೆ. ಅಂದರೆ ಅರ್ಥ ಆತಲ್ಲ ನಿಂಗೆ. ಸೊ ನಿಂಗೆ ಕಾಲ್ ಮಾಡಿ ಕರಿ. ಸರಿ ಬಿಡು. ನಾನು ಕೆಲಸ ಮಾಡ್ತೀನಿ. ನಾನು ಫಸ್ಟ್ ಹೋಗಿ ಡ್ರೆಸ್ ಎಲ್ಲ ನೋಡ್ಕೋತೀನಿ. ನಾನು ಎಷ್ಟು ಚಂದ ಕಲೆಕ್ಷನ್ ಅದಾವಲ್ಲ ಇಲ್ಲಿ. ಬಾ, ನೀನು ಬಾ, ನೋಡೋಣಂತ. ಅಲ್ಲ, ಎಷ್ಟು ಬರ್ತಾ ಇನ್ನೂ ದಪ್ಪಾಗತ್ತೀನಲ್ಲ ನಾನು. ಈ ಜಂಪರ್ ಮತ್ತು ಹೊಲಿಗೆ ಬಿಚ್ಕೊಂಡು ಹಾಕ್ಕೊಂಡೆ ನಾನು. ಅಯ್ಯೋ ದೇವ್ರೆ, ಹಿಂಗಾದ್ರೆ ನಡೆಯಲ್ಲಪ್ಪ. ಏನಾರ ಮಾಡ್ಬೇಕು. ಯೋಗ ಮಾಡ್ತೀನಿ ತಡಿ. ನಂಗೆ ಯೋಗ ಮಾಡೋಕ್ಕೆ ಬರಲ್ಲ. ಎಕ್ಸಸೈಸ್ ಹಿಂಗೆ ಮಾಡ್ತಾರಲ್ಲ, ಇದೆ ಎಕ್ಸಸೈಸ್ ಇದೆ. ಸುರೇಖಾ, ಚಾ ಮಾಡಿಯನ? ಏನು ಮಾಡತ್ತಿಲ್ಲ? ಹಿಂಗ್ಯಾಕಾಗಿತ್ತದ? ನೋಡಮ್ಮ, ಏನಾರು ಮುರಿತೆ ಏನ? ಅಯ್ಯಪ್ಪ, ಸುಮ್ ಕುಂದ್ರಿ. ನಾ ಎಕ್ಸಸೈಸ್ ಮಾಡತ್ತೀನಿ. ಅಯ್ಯಪ್ಪ, ಹೇಳೋಕ್ಕಾಗವಲ್ಲ ನನಗೆ. ಸುಮ್ಮನಿರ ಕಡೆ. ಹೌದಾ? ಎಕ್ಸಸೈಸ್ ಮಾಡತ್ತಿ? ಮಾಡು 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 ಮಾಡಲಿ, ಸ್ಲಿಮ್ ಆಗಲಿ. ಮೊದಲ ಮದುವೆ ಮುಂದೆ ಎಷ್ಟು ಚಂದ ಇದ್ದಿ, ತೆಳ್ಳಗ ಬೆಳ್ಳಗ, ಹಂಗೆ ಫಿಗರ್ ಮಸ್ತ್ ಇತ್ತಲ್ಲ ನಿಂದು. ಈಗ ನೋಡ್ಲಿ ಇದು ಏನಪ್ಪ, ಹಂಗೆ ನೀಲಿ ಡ್ರಮ್ ನೋಡ್ದಂಗೆ ಆಕೈತಪ್ಪ. ಡ್ರಮ್ ಮೊದಲು ಸುಸ್ತಾಗಿತ್ತು ನನಗಿಲ್ಲ. ಡ್ರಮ್ ಅಂತ ಡ್ರಮ್ ಕಣ್ಣ ಕಾಣ್ತೀನೇನ್ರಿ ನಾನು ನಿಮಗೆ? ಹಂಗಲ್ಲಿ ಕಾಮಿಡಿನೂ ತಿಳ್ಕೊಳಂಗಿಲ್ಲ ಬಿಡ್ಲ ನೀನು. ಡ್ರಮ್ ಅಲ್ಲಲ್ಲಿ ನೀನು ಹಂಗೆ ಇದು ಏನದು ಮ್ಯಾತ್ಗೆ ಗಾದಿ ಇರ್ತೈತಲ್ಲ, ಗಾದಿ ಹಂಗದಿಲ್ಲ. ಮಸ್ತ್ ಅದಿ ಬಿಡ್ಲ ನೀನು. ಏನಿಲ್ಲ, ಇನ್ನೂ ಮಟ್ಟ ಚಾನ ಕೊಟ್ಟಿಲ್ಲಲ್ಲ ನೀನು ನನಗಿವತ್ತ? ಚಾನ ಮಾಡಿಲ್ಲ. ಎಲ್ಲಿಂದ ತಂದ್ಕೊಳ್ಳಿ? ಚಾಗಿ ಏನಿಲ್ಲ. ಚಾ ಮಾಡಿಲ್ಲ? ಮತ್ತು ಮಾಡಿ ಹೋಗ್ಲಿ, ಹೊತ್ತಾತು. ಬರೇ ಎಕ್ಸಸೈಸ್ ಮಾಡಿದ್ರಲ್ಲ, ಏನದು ಡಯಟ್ ಮಾಡ್ಬೇಕಂತ. ಡಯಟ್ ಅದು ಮಾಡಿದ್ರೇನ ಬೆಳ್ಳಗಾಗೋದಂತ. ಅಲ್ಲ, ಬೆಳ್ಳಗಲ್ಲ ಬಿಡು, ಬೆಳ್ಳಗದಿನ ಹಂಗೆ ತೆಳ್ಳಗಾಗೋದಂತ. ಮತ್ತು ಚಾ ಕುಡ್ಕೊಂಡು ಕುಂತ್ರೆ ತೆಳ್ಳಗಕ್ಕೇವೆ ನಾವು. ನೀ ಕುಡಿಬೇಡ, ನಾನು ಕೊಡ್ಲಿ. ನಿನಗೆ ಯಾರು ಹೇಳಿದ್ರು ಕುಡಿ ಅಂತೇಳಿ? ನನಗೆ ಮಾಡಿಕೊಡು. ನಿಮಗೆ ಮಾಡ್ಕೊಡ್ತೀನಿ ತಡ್ರಿ. ನಾನು ಕುಡಿಯಕತ್ತಿಲ್ಲ, ಮತ್ತು ನಿಮಗೆ ಮಾಡ್ಕೊಡು. ಅಷ್ಟಕ್ಕೂ ನಾ ಮಾಡಿದ್ರೆ ಮತ್ತೆ ನನಗೆ ಕುಡಿಬೇಕಂತ ಅನ್ಸಲ್ಲನ? ಇನ್ಮೇಲೆ ಚಾಗಿ ಎಲ್ಲ ಈ ಮನ್ಯಾಗ ಬಂದು ಹಾಲು ಬರೀ ಪಾಪುಗಷ್ಟೇ ಕುಡಿಯೋಕಷ್ಟೇ ತೊಗೊಳತ್ತೀನಿ ನಾನೀಗ. ಚಾ ಮಾಡಂಗಿಲ್ಲ, ಏನಿಲ್ಲ ನೋಡ್ರಿ. ನಾ ಈಗ ಹೇಳಿರ್ತೇನೆ ನಿಮಗೆ. ಹೋಗ್ಲಿ ಬಿಡತ್ತ, ಹೊರಗೆ ಕುಡಿತೀನಂತ. ನಾಷ್ಟ ಏನು ಮಾಡಿ? ನಾಷ್ಟ ಅಲ್ಲೇ ಕೊಯ್ದಿಟ್ಟೇನೆ ನೋಡ್ರಿ ಎಲ್ಲ. ಕೊಯ್ದಿಟ್ಟಿ? ಏನು ನಾ ಹೋಗಿ ಒಗ್ಗರಣೆ ಹಾಕೊಂಡು ಕುಂದ್ರಲೇನ ಅಲ್ಲಿ? ನಿಮಗೆ ಯಾರಂದ್ರೆ ಒಗ್ಗರಣೆ ಹಾಕು ಅಂತೇಳಿ? ಅಲ್ಲೇ ಇದು ಏನದು ಸೌತೆಕಾಯಿ ಸಣ್ಣಗೆ ಹೆಚ್ಚಿನಿ. ಆಮೇಲೆ ಇದು ಸೌತೆಕಾಯಿ, ಆಮೇಲೆ ಇದು ರಾತ್ರಿ ಐತಲ್ಲ, ಇದು ಶೇಂಗಾಕಾಳು ನೆನೆ ಇಟ್ಟಿದ್ದೆ, ಅದೈತಿ. ಆಮೇಲೆ ಮತ್ತೇನಪ್ಪ ಅಂದರೆ ಒಂದೆರಡು ಮೂಲಂಗಿ ಇದು ಅವನು ಕೊಯ್ದಿಟ್ಟೇನಿ. ಆಮೇಲೆ ಮತ್ತೇನಪ್ಪ ಕ್ಯಾರೆಟು, ಟಮಾಟಿ ಹಣ್ಣು, ಬೀಟ್ರೂಟು ಇವೆಲ್ಲ ಕೊಯ್ದಿಟ್ಟೀನಿ. ಚೆನ್ನಾಗಿ ಮಾಡಿ ಎಲ್ಲ ಸಿಪ್ಪಿ ಸುಲಿದು ಅದ ನಾಷ್ಟ. ತಿನ್ನೋಗ್ರಿ ಅದು. ಏನೇ ಅದು ನಾಷ್ಟಾನಾ?
ಹ್ಞೂ ರೀ ಹಂಗಾದ ಕಿತ್ಲೆ ಹಣ್ಣಿಂದ ಜ್ಯೂಸ್ ಮಾಡಿಟ್ಟಿನಿ, ಜ್ಯೂಸ್ ಕುಡೀರಿ. ನೀ ಕುಡಿಲೆ, ನೀನ್ ಅಲ್ಲೇ ಮಾಡಾಕತ್ತಿದ್ದೆ, ನನ್ನ ಅದಕ್ಕೆ ಕಟ್ಕೊಂಡು ಸಾಕತ್ತಿಲ್ಲ ನೀನು. ಅಯ್ಯ ನಿಮಗೆ ಮತ್ತೆ ಮಾಡಿಕೊಟ್ಟೆ ಅಂದ್ರೆ ನನಗೆ ತಿನ್ಬೇಕು ಅನ್ಸಂಗಿಲ್ಲನ್ರಿ ಅದ. ಏನಿಲ್ಲ, ನಾ ತಳ್ಳಗಾಗೋ ಮಟ್ಟ ಇದ ನೋಡ್ರಿ ಮನೆಯೊಳಗೆ ಆಗೋದು, ನನಗೆಲ್ಲ ಹಚ್ಚಾಕೊಬಿಡ್ರಿ ನೀವು. ನಮಸ್ಕಾರ ರೀ ಎಲ್ಲರಿಗೂ. ಈ ಕತೆ ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಯಾವ ಊರಿಂದ ನೋಡಾತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.